ಡಿ ಕೆ ಶಿವಕುಮಾರ್ CM ರೇಸಲ್ಲಿ ಇದ್ರು ಸರ್. ಈಗ ಮತ್ತೆ ಈ ಬಿಹಾರ್ ಎಲೆಕ್ಷನ್ ಆಯಿತು, ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಮೊನ್ನೆ ಡೆಲ್ಲಿಗೆ ಬೇರೆ ಹೋಗಿದ್ರು. ಏನು ಆಶ್ವಾಸನೆ ಸಿಕ್ಕಿದೆ ಸರ್? ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಅಷ್ಟೇನಲ್ವಲ್ಲ. ಅಲ್ಲ, ಈ ಸಂದರ್ಭದಲ್ಲಿ ಮಹತ್ವ ಪಡ್ಕೊಂಡಿತ್ತು ಸರ್. ಯಾವ ಸಂದರ್ಭ? ಈಗ ಕ್ಯಾಬಿನೆಟ್ ಎಕ್ಸ್ಚೇಂಜ್ ಆಗ್ತಿದೆ. ಇವತ್ತು ನಾಳೆಗೆ 2 ವರ್ಷ ಕಂಪ್ಲೀಟ್ ಆಗ್ತಿದೆ. 2.5 ವರ್ಷ ಆಗಿದೆ. ನಮ್ಮ ಸರ್ಕಾರಕ್ಕೆ 2.5 ವರ್ಷ ಆಗಿದೆ. ಅದ್ರ ಬಗ್ಗೆ ಏನು ನಮ್ಗೆ ಸಂತೋಷ ಇದೆ. ಪವರ್ ಶೇರಿಂಗ್ ಸರ್, ಪವರ್ ಶೇರಿಂಗು ಆ ವಿಚಾರ ಚರ್ಚೆನಲ್ಲಿಲ್ಲ. ನಮ್ಮ ಸರ್ಕಾರ ಆಡಳಿತದಲ್ಲಿದೆ. ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ. ಉತ್ತಮವಂತ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಸಾಕಷ್ಟು ಪೂಜೆಗಳು, ಹೋಮ ಹವನ ಎಲ್ಲ ನಡೀತಾ ಇದೆ ಸರ್. ಅಭಿಮಾನಿ ಸ್ಪೆಷಲಿ ಕುಣಿಗಲ್ಲಲ್ಲಿ ಜಾಸ್ತಿ ನಡೀತಾ ಇದೆ ಸರ್. ಅದು ಅವರವರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ, ಒತ್ತಾಯ ಮಾಡ್ತಾ ಇರ್ತಾರೆ. ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ. ಏನೇ ಇದ್ರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸಿಎಂಗೆ ಸಾಕಷ್ಟು ಜನ CM ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ಕೇಳ್ತಿದ್ದಾರೆ. ಅದು ಪಕ್ಷ ತೀರ್ಮಾನ ಮಾಡೋದು. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಅವ್ರಿಗೆ ಯೋಗ ಮತ್ತೆ ಅದೃಷ್ಟ ಎಲ್ಲ ಇದೆ ಅಂತ ಅಂತಾರೆ. ಅದು ಗೊತ್ತಿಲ್ಲ. ಭಗವಂತನ ಏನು ತೀರ್ಮಾನ ಇದೆ ಕಾದು